ಹಾಯ್ ಪ್ರಕಾಶ್. ನಿನ್ನ ಬುದ್ಧಿದ್ದೇನ ನಿನಗೆ? ಯಾಕೋ? ಅಲ್ಲ ಕಣ, ನಿನ್ನ ಮದ್ವೆಗೆ ನೀನ್ ಎಷ್ಟು ಲೇಟ್ ಆಗಿ ಬರ್ಬೋದೇನ? ನನ್ನ ಮದುವೆಗೆ ನೀನ್ ಇಷ್ಟು ಬೇಗ ಬರ್ಬೋದಾ? ಸುಬ್ಬು, ಯಾಕೋ ಯಾಕೋ ಇಟ್ಟೊಂದು ಟೆಮ್ ಆಗ್ಬಿಟ್ಟೆ. ಫಸ್ಟ್ ಟೈಮ್ ಅಲ್ವಾ ಚಿಕ್ಕಪ್ಪ, ನೆಕ್ಸ್ಟ್ ಟೈಮ್ ಇಂದ ಕರೆಕ್ಟ್ ಆಗಿ ಬಂದ್ಬಿಡ್ತೀನಿ. ಚಿಕ್ಕಮ್ಮ, ಇದೇನ್ ನಿನ್ನಿಲ್ಲಿ? ನಿನ್ನ ಶುರು ಆಯ್ತಾ ನಿನ್ ತಲಾಟೆ? ಬೆರ್ಬಿನೆ ಬಾ, ಎಲ್ರು ಕಾಯ್ತವ್ರೆ. ಓಹೋ, ಅಳಿಯಂದ್ರು ಬರ್ಬೇಕು ಬರ್ಬೇಕು. ಪ್ರಯಾಣ ಎಲ್ಲ ಸುಖವಾಗಾಯ್ತಾ? ಬಹಳ ಚೆನ್ನಾಗಿತ್ತು. ಡಕೋಟಾ, ಬಸ್ಸು, ತೂತ, ದೋಣಿ, ಡಬ್ಬ, ಎತ್ತಿನ ಗಾಡಿ 3 ದಿನ ಬೇಕು ಸುಧಾರಿಸ್ಕೊಳಕ್ಕೆ. ಅಯ್ಯೋ, ಅಲ್ಲ ನೀವೊಂದು ಟ್ಯಾಕ್ಸಿ ಮಾಡ್ಕೊಂಡ್ ಬಂದ್ಬಿಡ್ಬೇಕಾಗಿತ್ತು. ಟ್ಯಾಕ್ಸಿನೇ ಮಾಡ್ಕೊಂಡು ಬರ್ಬೋದಾಗಿತ್ತು. ಆದ್ರೆ ಏನ್ ಮಾಡ್ತೀರಿ, ಟ್ಯಾಕ್ಸಿ ನೀರಿನ ಮೇಲೆ ಹೋಗಲ್ವೇ? ಅದು ನಮ್ ಊರಿನ ಹಣೆ ಬರಹನೆ ಹೀಗಾಗೋಯ್ತು ನೋಡಿ. ಊರ್ನ ಹೊಳೆಗೊಂದ್ ಸೇತುವೆ ಇಲ್ಲ, ಸೇತುವೆ ಇಲ್ದೆ ಬಸ್ಸು ಕಾರು ಬರೋ ಹಾಗೆ ಇಲ್ಲ. ಏ ಆರ್ತಿ ತಗೊಂಬನ್ರಮ್ಮ. ಗಂಡಿನ ಮುಖ ಕಳಿಕಳಿ ಆಗೈತಲ್ಲ, ಮನ್ಮಥನಾಗವ್ನೆ. ಈ ಊರಲ್ಲಿ ಯಾರಿಗೂ ನಿಜ ಹೇಳಕ್ಕೆ ಬರಲ್ವಾ? ಈ ಊರಿಗೆ ಬಂದಾಗಿಂದ ನಾನು ಅದನ್ನ ಹುಡುಕ್ತಾ ಇದ್ದೀನಿ. ಏನ್ ರಾತ್ರಿ ಬಾ ಹೇಳ್ತೇನೆ. ನೋಡಕ್ ಒಳ್ಳೆ ಓತಿಕ್ಯಾತ ಇದ್ದಂಗಿದ್ಯಾ. ನನ್ನ ಮಗನೇ ಡ್ಯಾನ್ಸ್ ಮಾಡ್ತೀಯ, ಡ್ಯಾನ್ಸ್. ಅಲ್ಲಣ್ಣ, ಪ್ರಸ್ತುತ ರಾತ್ರಿ ಪೂರ ಎತ್ತಿರವಾಗಿರ್ಲಿ ಅಂತೇಳಿ ಚಳಿ ಡ್ಯಾನ್ಸ್ ಮಾಡಿದ್ರ? ಏನಂದೆ? ರಾತ್ರಿ ಪೂರ ಎತ್ತಿರವಾಗಿರ್ಲಿ ಅಂತ ಡ್ಯಾನ್ಸ್ ಮಾಡ್ದೆ ಅಂದೆ. ಅಯ್ಯೋ ನಿನ್ನ ಏನ್, ನಾನ್ ನೋಡಿದ್ರೆ ಫಸ್ಟ್ ನೈಟ್ ಅಲ್ಲಿ ನಿದ್ರೆ ಮಾಡೋ ಒಂಥರ ನಾ ಕಾಣ್ತೀನಿ. ಹಂಗಲ್ಲಣ್ಣ. ಮೊದ್ಲು ನೀನ್ ಹೆಣ್ಣ ಗಂಡ ಅಂತ ಕನ್ಫರ್ಮ್ ಮಾಡ್ಕೋ. ಜೊಟ್ಟು ನೋಡು, ಜೊಟ್ಟು. ಹೌದು, ಒಂದ್ ಫಸ್ಟ್ ನೈಟ್ ಒಂದ್ ಕೂಡ್ಲೆ ಹಿಂಡಿಂಡಾಗ್ ಡ್ಯಾನ್ಸ್ ಮಾಡಕ್ ಬಂದ್ಬಿಡ್ತೀರಲ್ಲ, ನಿಮ್ಗೆಲ್ಲ ಯಾವ ನನ್ನ ಮಗ ವೀಳ್ಯ ಕೊಟ್ಟು ಕರೆಯೋನು ಅಂತ. ಅದ್ರಲ್ಲಿ ಯೂನಿಫಾರ್ಮ್ ಓಡಿ ನನ್ ಮಕ್ಕಳ. ಏನ್ ಗುರಾಯಿಸ್ತಿದೀಯಾ? ನಿನಗ್ ಬೇರೆ ಹೇಳ್ಬೇಕಾ? ಓಡು. ಮಿಟಗಲಾಡಿ ಹೋಗುವಾಗ ಯಾರ್ ಕಣ್ಗೂ ಕಾಣಿಸ್ಕೋಬೇಡ. ಆಮೇಲೆ ಮೋಹಿನಿ ಅಂತ ತಿಳ್ಕೊಂಡ್ ಕಲ್ಗಿಲ್ ತಕೊಂಡ್ ಇಕ್ಬಿಟ್ಟಾರು. ಯಾಕೆ ಪಾತಾಗಿದ್ದೀರಾ? ಒಳಗೇನಾತು? ಇದೇ ಆತು. ನಾನು ಕಟ್ಕ ಕಣವ, ಕಟ್ಕ ದೊಡ್ಡದಾಗಿ ಊರನ ಮರುವಾದೆ ಉಳಿಸ್ತೀನಿ ಅಂತೇಳಿ ನಿನ್ನೊಂದು ಮಾತು ಕೇಳ್ದೆ. ನಿನ್ನ ಆಸೆ ಏನು ಅಂತ ತಿಳ್ಕೊಳ್ದೆ. ನಿನ್ನ ಬಾಳ್ನೆ ಒತ್ತೆ ಇಟ್ಬಿಟ್ಟೆ ಕಣವ, ಒತ್ತೆ ಇಟ್ಬಿಟ್ಟೆ. ನೀನು ತಾಯಿ ಇಲ್ಲದ ತಬ್ಬಲಿ ಅಂತ ಒಂದು ದಿನ ಮುದ್ದು ಮಾಡ್ಲಿಲ್ಲ, ಒಂದಿಷ್ಟು ಪ್ರೀತಿ ತೋರಿಸ್ಲಿಲ್ಲ. ಯಾವಾಗ್ಲೂ ಬೈದು ಹೊಡೆದು ಕಟ್ಕನ್ ತರಾನೇ ಬೆಳೆಸ್ಬಿಟ್ಟೆ ಕಡೆ. ನಾನು ನಿನ್ ಜೊತೆ ಇಷ್ಟು ನಿಷ್ಠೂರವಾಗಿ ಯಾಕೆ ನಡ್ಕೊಂಡೆ ಗೊತ್ತೇನವ? ಅದಕ್ಕೂ ಕಾರಣ ಐತೆ ಮಗಳೇ. ತವರು ಮನೆಯಲ್ಲಿ ಸಿಗೋ ಪ್ರೀತಿ ಗಂಡನ ಮನೆಯಲ್ಲಿ ಎಲ್ಲಿ ಸಿಗದೆ ಹೋಗುತ್ತೋ ಅನ್ನೋ ಭಯ. ತವರು ಮನೆಗಿಂತಲೂ ಗಂಡನ ಮನೆಯೇ ವಾಸಿ ಅಂತ ನಿನಗನ್ನಿಸ್ಬೇಕು. ಅದಕ್ಕಾಗಿ ಹೀಗೆಲ್ಲ ಮಾಡ್ದೆ ಕಣವ. ನಿನ್ನಂಥ ಮುದ್ದಿನ ಮಗಳನ್ನ ಪ್ರೀತಿ ಮಾಡದೆ ಇರೋಷ್ಟು ಕಲ್ಲು ಮನಸ್ನವ್ ನಾನಲ್ಲಮ್ಮ. ನಿನ್ನ ಬಿಟ್ರೆ ನನಗ್ ತಾನೇ ಬೇರೆ ಯಾರಿದ್ದಾರೆ ಹೇಳು? ನಿಮ್ಮಮ್ಮ ಹೊಂಟೋದ್ಮೇಲೆ ನನ್ನ ಜೀವನ ಎಲ್ಲ ನೀನೇ ಆಗಿದ್ದೆ ಕಣವ. ಈಗ ನೀನು ನನ್ ಬಿಟ್ಟು ಹೊಂಟೋಗ್ತಿದ್ದೀಯ. ಈಗ ನಾನ್ ನಿಜವಾಗ್ಲೂ ತಬ್ಲೆ ಆಗ್ಬಿಟ್ಟೆ ಕಣೆ, ತಬ್ಲೆ ಆಗ್ಬಿಟ್ಟೆ. ನನಗೆ ನಿನ್ ಜೊತೆಲೆ ಇರ್ಬೇಕು ಅಂತ ಆಸೆ ಆಯ್ತದೆ. ನನ್ನ ಕಳಿಸ್ಬಿಡ್ಬೇಡ, ನಾನು ಹೋಗಕ್ಕಿಲ್ಲ. ನಿನ್ನ ಬಿಟ್ಟೆಲ್ಲ ಹೋಗಕ್ಕಿಲ್ಲ. ತಪ್ಪ ಮಗಳ, ತಪ್ಪಮ್ಮ. ನೋಡು, ಹೆಣ್ಣಾಗಿ ಹುಟ್ಟಿದ ಮ್ಯಾಗೆ ತವ್ರ ಮನೆ ಬಿಡ್ಲೇಬೇಕು, ಗಂಡನ ಮನೆಗೆ ಹೋಗ್ಬೇಕು. ಗಂಡನ ಮನೆಗೆ ಹೋಗಿ ಆ ಮನೆ ಬೆಳಗಬೇಕು. ಆ ಬೆಳಕನ್ನ ನೋಡ್ತಾ ನೋಡ್ತಾ ನಾನು ಕಾಲ ಕಳಿಬೇಕಮ್ಮ. ನಡೆದಿದ್ ನಡೆದೋಯ್ತು. ಇದರಿಂದ ನಿನಗೆಷ್ಟು ನೋವಾಗಿದೆಯೋ ನನಗೂ ಅಷ್ಟೇ ನೋವಾಗಿದೆ. ನೀನ್ ತೋರ್ಸ್ಕೊತಾ ಇದೀಯಾ, ನಾನು ತೋರ್ಸ್ಕೊತಾ ಇಲ್ಲ ಅಷ್ಟೆ. ಗುರುತು ಪರಿಚಯನ ಇಲ್ದೇ ಇರೋರ್ ಜೊತೆ ಸಂಸಾರ ಮಾಡೋದು ಎಂಥವ್ರಿಗಾದ್ರೂ ಕಷ್ಟನೇ. ಆದ್ರೆ ಏನ್ ಮಾಡೋದು, ವಿಧಿ ಅಂತ ಒಂದು ಇದೆಯಲ್ಲ. ಜೀವನದಲ್ಲಿ ಬರೋ ಒಳ್ಳೇದು ಕೆಟ್ಟದ್ದನ್ನೆಲ್ಲ
ಇದೇ ರೀತಿ ಸ್ವೀಕರಿಸೋದು ನನ್ನ ಸ್ವಭಾವ. ನಡೆದದ್ದನ್ನೆಲ್ಲ ಒಂದು ಆಕ್ಸಿಡೆಂಟ್ ಅಂತ ತಿಳ್ಕೊಳ್ಳದೆ ಒಂದು ಇನ್ಸಿಡೆಂಟ್ ಅಂತ ತಿಳ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಏನಂತೀಯ? ಯಾಕೆ ಕತ್ಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇದೀಯಾ? ನನಗ್ ಬೆಳಕಿಷ್ಟ ಇಲ್ಲ. ಏನು ಬೆಳಕಿಷ್ಟ ಇಲ್ವಾ? ಬೆಳಕು ಇಷ್ಟ ಇಲ್ಲ, ಈ ಊರು ಇಷ್ಟ ಆಗ್ಲಿಲ್ಲ. ಕಿವಿ ತಾವನ ರೈಲ್ ಹೋಯ್ತದೆ, ಮೈ ಮ್ಯಾಗೆ ಬಸ್ ಮೋಟಾರ್ಗಳು ಹೋಯ್ತವೆ. ಹೆಂಗ್ಸರ್ ತಾವ ಪ್ರೀತಿನೇ ಇಲ್ಲ, ಮನ್ಸರ್ ಮರ್ವಾದೇನೆ ಗೊತ್ತಿಲ್ಲ. ಯಾವನ ಒಬ್ಬ ಆಟೋದವನು ಹಿಂದ ಮುಂದೆ ಗೊತ್ತಿಲ್ದಿರೋ ನನ್ನ ಯಾವ್ದೋ ಬಾಸಿನಾಗ ಬೈಕೊಂಡೋಯ್ತಾನೆ. ಒಬ್ಬ ತರಕಾರಿ ಅಂಗಡಿಯವನು ನನ್ನ ನೋಡಿ ನೀನು ತಾನು ಬಾ ಹೋಗಂತ ಮಾತಾಡ್ತಾನೆ. ಚಿಕ್ಕ ಮಕ್ಕಳೆಲ್ಲ ನನ್ನ ನೋಡಿ ಹಳ್ಳಿ ಗುಗ್ಗು ರೇಗಿಸ್ತವೆ. ಬೇಡ ಬೇಡ, ನನ್ಗೆ ಈ ಊರೇ ಬೇಡ. ನಮ್ಮಪ್ಪನ ತಾವ ಕರ್ಕೊಂಡು ಹೋಗ್ಬಿಟ್ಬಿಡಿ. ನಾನು ಅಳ್ತಿದ್ದೀನಿ. ಹೊಸ ವಾತಾವರಣ, ಹೊಸ ಜನ, ಮೊದಲು ಹೀಗೆ ಇರುತ್ತೆ. ಸ್ವಲ್ಪ ದಿನ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ನೀನು ಬೆಳಗಿನಿಂದ ಅಡಿಗೆ ಮಾಡಿಲ್ಲ ಅಂತ ಕಾಣುತ್ತೆ. ನೋಡು, ಊಟ ತಂದಿದ್ದೀನಿ, ಊಟ ಮಾಡು. ಬೇಡ ಬೇಡ ಅಂದ್ರೆ ಹಾಗೆ ಎಸ್ಕೊಂಡಿರ್ತೀಯಾ? ತಗೋ ಮಾಡು. ನಂಗ್ ಬೇಡ ಅಂತ ಹೇಳಿದ್ನಲ್ಲ. ಸುಬ್ಬ ನೋಡೋ, ಗಂಡ ಹೆಂಡತಿ ಜಗಳ ಉಂಡ್ ಮಲ್ಗೋವರ್ಗು ಅಂತ ಗಾದಿ ಮಾತೆ ಐತೆ. ಸಂಸಾರ ಗುಟ್ಟು, ಇದನ್ನೆಲ್ಲ ಪಬ್ಲಿಕ್ ಮಾಡ್ಕೋಬಾರ್ದು. ಹುಚ್ಚ ಮುಚ್ಕಳ ಕಂಡಿದ್ದೀನಿ. ನನ್ನ ಅಂತೇನೋ ನಿನ್ನು ಅಂತೀನಿ, ನಿಮ್ಮ ಅಪ್ಪನ ಪಬ್ಲಿಕ್ ಮಾಡ್ಬೇಕು ಅಂತ ನಮ್ಗೇನ್ ಆಸೆ? ನನ್ನಲ್ಲಿ ಪಬ್ಲಿಕ್ ಮಾಡ್ತಾರಲ್ಲ ಮನೆ ಹೇಳಿರು, ಅವ್ರಿಗೋಗಿ ಹೇಳಿ ಪುರಾಣ. ಆಯ್ತು ಬಿಡಪ್ಪ, ಆಯ್ತು ಆಯ್ತು. ಸುಬ್ಬು, ದಯವಿಟ್ಟು ನಿನ್ ಕೈ ಮುಗಿತೀನಿ, ನನ್ ಮಾತ್ ಕೇಳು. ನಿನ್ ಮಾತ್ ಯಾಕೆ ಕೇಳ್ಬೇಕು ಅಂತೀನಿ. ಹೌದಲ್ವಾ? ಯಾಕೆ ಅಂದ್ರೆ ನಾನು ನಿನ್ ತಂದೆ ಸಮಾನ ಕಡೆ. ಏನ್ರೆ? ನಾನು ನಿನ್ ತಂದೆ ಸಮಾನ. ಏರಿ? ತಂದೆ ಅಂತೆ ತಂದೆ ಇಕ್ಕಿದ್ರೆ ಹೊಟ್ಟೆ ಒಳಗಿರೋ ಬೋಟಿ ಕಲಿಜೆಲ್ಲ ಆಚೆ ಬಂದ್ಬಿಡ್ಬೇಕು. ನೀನ್ ಹೆಂಗ ನನ್ ತಂದೆ ಆಗ್ತೀಯ? ಒಳ್ಳೆ ಕರ್ರಿಗೆ ಕಾಡ್ ಕೊಡುತ್ತಾರೆ, ದಪ್ಪಕ್ಕಿದೀಯ. ನನ್ ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದೀನಿ. ಆಯ್ತಪ್ಪ, ನಿನ್ ತಮ್ಮಯ್ಯ ಅಂತೀನಿ, ಮನೆ ಓನರ್ ಕಿಚ್ ಕೇಳ್ತೀನಿ, ಹೋಗಿ ತೆಪ್ಪಕ್ ಬಿತ್ಕೊ ಹೋಗು. ಓನರ್? ಹಾ. ಓ, ಏನು ನೈನ್ ಮೈಸೂರು ಪ್ಯಾಲೇಸ್ ಇವ್ದು, ಪುಟ್ಕೋಸಿ ಒಂದು ವರದಕ್ಷಿಣೆ ಮನೆ ಬಳಿಕೊಂಡು ಪೋಜ್ ಕೊಡ್ತೀಯ ನನ್ ಮಗನೇ. ಒಂದ್ ವೈಟ್ ವಾಶ್ ಮಾಡ್ಸೋ ಯೋಗ್ಯತೆ ಇಲ್ಲ. ಸುಬ್ಬು, ಸುಮ್ನೆ ಯಾಕೆ ತಲೆ ತಿಂತೀಯ? ಹೋಗ್ ಮಲ್ಕೋ. ಹೋಗಿ ಪಾತ್ರೆ ಅಂಡು ಕಾಸು ಅಂಡು. ಓಹೋ, ಅಕ್ಕ ಬುಕ್ರು, ನಿಮ್ಮೆಂಟಿನ ವಿಷಯನು ಸ್ವಲ್ಪ ಆಚೆ ತೆಗಿಲ. ಬೇಡ ಸುಬ್ಬ, ಹೇಳ್ಬೇಡ. ಭಯ ಯಾಕೆ ಹೇಳು? ಬೆಡ್ರೂಮ್ ಶೇರ್ಸ್ಗ ಜಾಡಿಸ್ತಾರಲ್ಲ ಅದಕ್ಕೆ. ನನ್ ಮಕ್ಕಳ ಒಟ್ಟಾರಲ್ಲಿ 5 ಜನ ಗಂಡಸ್ರಿದಿರು, ಒಬ್ಬರಿಗಾರು ಮೀಸೆ ಇದೆ ನೋಡು. ಇರೋ ಮೀಸೆ ಎಲ್ಲ ಎಡ್ತಿರ್ ಕೈ ಕೊಟ್ಬಿಟ್ಟು ಓಡಾಡ್ತಾರೆ. ಏನೇ ಸತ್ಯವತಿ, ನಿನ್ ಲೀಡರ್ಶಿಪ್ ಅಲ್ಲಿ ತಾನು ನನ್ನ ನೆಂಟಿಗ್ ಚಾಡಿ ಹೇಳಿದ್ದು. ನಿನ್ ಕಂಟೇನು ಒಸಿ ಬಿಚ್ಲಾ? ಏನ್ ಸುಬ್ಬೋದು? ನೀನ್ ಗಂಡ್ಸುತ್ತಾರೆ ಜುಟ್ಟಿಡ್ಕೊಂಡು ಕೇಳು. 3 ಹೊತ್ತು ನಾಟಕ ಮಾಡ್ತೀಯ ನನ್ ಮಗನೇ. ನಾಟಕನ ನಿನ್ ಹೆಂಡತಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋಗಿ ಇದೇ ನಾಟಕನಲ್ಲಿ ಯಾವನ್ ಜೊತೆ ಆಡ್ತಾಳೆ ಗೊತ್ತಾ? ಹೆಸರು ಸತ್ಯವತಿ ಬೇರೆ. ಓಹೋ, ಯಾರು ಹುಡುಗರು ನೋಡಿದ್ರೆ ಇಷ್ಟಾಗ್ಲೇ ಜಾಗ ಖಾಲಿ ಇದೆಯಲ್ಲ ಅಂತ ಪೋಸ್ಟರ್ ಅಡ್ಸ್ಬಿಡ್ತಾರೆ. ಪೋಸ್ಟ್ರು, ನಿಮ್ಮ ಓಟು ನಮಗೆ ಕೊಡಿ ಅಂತ. ಎಲ್ಲಿ ಸ್ವಲ್ಪ ಬೆಳಕಿಗೆ ತಿರುಗು. ಓ, ಇವಳು ನೋಡಪ್ಪ, ನೈಟಿ ಒಳಗೆ ಕಿಟಕಿ ಮಡಿಕೊಂಡವಳೆ. ವಾಸ್ತುಗಿಷ್ಟ ಎಲ್ಲ ನೋಡಿಟ್ಟಿದೆಯೋ? ಗಬ್ಬು ಗಬ್ಬು. ಒಬ್ಬೊಬ್ಬರು ವಿಷಯನ ತೆಗೆದ್ರೆ ಕೆಂಗೇರಿ ವಾಟ್ರು. ಈಗಿನ ಕಾಲದಲ್ಲಿ ಸಂಜೆ ಆಯ್ತು ಅಂದ್ರೆ ದೇವಸ್ಥಾನದಲ್ಲಿ ತೀರ್ಥ ಕೊಡೋ ಪೂಜಾರಿನೇ ಸಾರಾಯಿ ಅಂಗಡಿಗೆ ಹೋಗ್ತಾನೆ. ಅಂಥದ್ರಲ್ಲಿ ಸಾರಾಯಿ ಅಂಗಡಿಲಿ ಕೆಲಸ ಮಾಡ್ತಿದ್ರು ನಿನ್ ಗಂಡ ಏನು ಕುಡುಕಾಗಿಲ್ವಲ್ಲ? ನೋಡಮ್ಮ, ಒಂದು ಹೆಣ್ಣು ತಾಳಿ ಕಟ್ಟಿದ ಕೂಡ್ಲೆ ದಿಢೀರಂತ ಒಂದು ಗಂಡಿನ ಜೊತೆಯಲ್ಲಿ ಹೊಂದ್ಕೊಡೋದು ಕಷ್ಟವೇನಯ್ಯ. ಈ ಕಣಜ ಕಾಡ್ನಾಗಿರೋ ಯಾವ್ದೋ ಹುಳ ಅಂತಂದು ತನ್ನ ಮರಿಯನ್ನಾಗಿ ಮಾಡ್ಕೊಳುತ್ತಲ್ಲ, ಹಂಗೇನಯ್ಯ ಹೆಣ್ಣು ಗಂಡನ್ನ ತನ್ನವನ್ನಾಗಿ ಮಾಡ್ಕೋಬೇಕು. ಅದೇ ಹೆಣ್ಣಿನ ಧರ್ಮ. ನೋಡೆ ತಾಯಿ, ನೀನು
ಈ ಮನೆಯಲ್ಲಿ ಹಚ್ಚೋ ದೀಪ ನನ್ನ ಮನೆಯಲ್ಲಿ ಬೆಳಕಾಗಬೇಕು. ನೀನು ನಿನ್ನ ಗಂಡನ ಜೊತೆ ಸುಖವಾಗಿದ್ದೀನಿ ಅಂತ ಕಾಗದ ಬರೆದು ಹೊರತು ನಾನು ಈ ಮನೆ ಹೊಸಲು ಮೆಟ್ಟಲ್ಲ. ಸರ್, ನಾನು ಸುಬ್ರಹ್ಮಣ್ಯ ಅಂತ. ಬೆಳಿಗ್ಗೆಯಿಂದ ನನ್ನ ಹೆಂಡತಿ ಕಾಣ್ತಾ ಇಲ್ಲ. ಮನೆ ಬಿಟ್ಟು ಎಲ್ಲೋ ಹೊರಟೋಗಿದ್ದಾಳೆ. ನಾನು ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ದಯವಿಟ್ಟು ಹುಡುಕೊಡಿ ಸರ್, ಪ್ಲೀಸ್. ಏನ್ ಮೆಂಟ್ಲಾ? ಇಲ್ಲ ಸರ್, ಚೆನ್ನಾಗಿದ್ದಾಳೆ. ಮತ್ತಾಕ್ ಮನೆ ಬಿಟ್ಟು ಹೋದ್ಲು? ಯಾವುದೋ ಸಣ್ಣ ವಿಷಯಕ್ಕೆ ಮುನ್ಸ್ಕೊಂಡೋಗಿದ್ದಾಳೆ ಸರ್. ಓಹೋ, ಡೌರಿ ಡಿಮ್ಯಾಂಡಾ? ಅಯ್ಯಯ್ಯೋ, ಇಲ್ಲ ಸರ್. ಮದ್ವೆಗೆ ಎಷ್ಟು ವರ್ಷ ಆಯ್ತು? 1 ವಾರ ಸರ್. 1 ವಾರನ? ಮದ್ವೆ ಆದ 1 ವಾರಕ್ಕೆ ಓಡೋಗಿದ್ದಾಳೆ ಅಂತಂದ್ರೆ ಅವಳು ಯಾವನ್ ಜೊತೆನ ಓಡೋಗಿರ್ಬೇಕು. ಸರ್, ಅವಳಂತವಳಲ್ಲ ಸರ್, ಹಳ್ಳಿ ಹುಡುಗಿ. ಹಳ್ಳಿ ಹುಡುಗಿ ಆದ್ರೆ ಲವ್ ಮಾಡ್ಬಾರ್ದನಯ್ಯ? ಇಲ್ಲ ಸರ್, ಅವಳು ತುಂಬಾ ಮುಗ್ದೆ. ಹೆಂಡತಿರು ಓಡೋದ್ಮೇಲೆ ಎಲ್ಲಾ ಗಂಡಂದ್ರು ಹೀಗೆ ಹೇಳೋದು. ನನ್ ಹೆಂಡತಿ ಸೀತೆ, ಸಾವಿತ್ರಿ, ನಾನು ಶ್ರೀರಾಮಚಂದ್ರ ಅಂತಾನೆ ಎಲ್ರು ಹೇಳೋದು. ಅವಳೆಲ್ಲಾದ್ರೂ ಲಾಡ್ನಲ್ಲೋ ಕ್ಲಬ್ನಲ್ಲೋ ಸಿಕ್ಕದಾಗ್ಲೇ ನಿಜವಾದ ಬಣ್ಣ ಗೊತ್ತಾಗೋದು. ಸರಿ ಸರಿ, ಫೋಟೋ ತಂದಿದ್ದೇನೆ? ಇಲ್ಲ ಸರ್. ಮತ್ ಯಾಕೆ ಅವಳನ್ನ ಹುಡ್ಕೋದು? ನಿನ್ ಹೆಂಡತಿ ಡೀಟೇಲ್ ಎಲ್ಲ ಬರ್ಕೊಟ್ಟು ಹೋಗು. ಕಟ್ಕೊಂಡು ಹೆಂಡತಿ ನಾಳ ತಾಕತ್ತಿಲ್ದೆ ಹೋದ್ರು ಇವ್ರಿಗೆಲ್ಲ ಹೆಂಡತಿ ಬೇಕು.